ನಮ್ಮ ಸಂಯೋಜಿತ ಸಂಘಟನೆಯಾಗಿರ್ತಕ್ಕಂಥ AICCTUನ ರಾಜ್ಯ ಸಹ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾಮ್ರೇಡ್ ನಾಗರಾಜ್ ಅವರು ಇವತ್ತು ಉಪಸ್ಥಿತರಿದ್ದಾರೆ. ಹಾಗೆಯೇ AICCTUನ ಜಿಲ್ಲಾಧ್ಯಕ್ಷರಾದ ಅಜಿತ್ ಜಾಗೀರ್ದಾರ್ ಅವರು ಇದ್ದಾರೆ. ನಮ್ಮ ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘದ ಸುಳಿಯಾಳು ಉಪವಿಭಾಗದ ಅಧ್ಯಕ್ಷರಾದ ಶರಣಪ್ಪ ಉದ್ಬಾಳ್ ಅವರಿದ್ದಾರೆ. ಈ ಒಂದು ಜವಳಿಗೆರ ಉಪವಿಭಾಗದ ಅಧ್ಯಕ್ಷರಾದ ವೀರೇಶ್ ಸುಲ್ತಾನ್ಪುರ್ ಅವರಿದ್ದಾರೆ. ಹಾಗೆಯೇ ನಮ್ಮ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ವೆಂಕಟೇಶ್ ಅವರಿದ್ದಾರೆ, ಸಬಾಸ್ಟಿನ್ ಅವರಿದ್ದಾರೆ, ನಮ್ಮ ದೇವೇಂದ್ರ ಅವರು ಇಲ್ಲೊಂದು ಪತ್ರಿಕೆಗಳಿದ್ದಾರೆ. ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘದ ವತಿಯಿಂದ ನಾವು ಮಾರ್ಚ್ 7ರಂದು ರಾಯಚೂರಿನಲ್ಲಿ 2 ವೃತ್ತಗಳ ಅಂದ್ರೆ ತುಂಗಭದ್ರಾ ನೀರಾವರಿ ಕೇಂದ್ರ ವಲಯ ಮುನಿರಾಬಾದ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಮಿಕರನ್ನು ಒಳಗೊಂಡಂತೆ ಒಂದು ಹಕ್ಕೊತ್ತಾಯ ಸಮಾವೇಶವನ್ನು ರಾಯಚೂರಿನ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೀವಿ ಮಾರ್ಚ್ 7ರಂದು. ಈ ಒಂದು ಸಮಾವೇಶ ನಮಗೆ ಬಹಳ ಮುಖ್ಯವಾದ ಸಮಾವೇಶವಾಗಿದೆ. ಯಾಕಂತಂದ್ರೆ ನಾವು ಈಗಾಗಲೇ ಸಾಕಷ್ಟು ಎಲ್ಲ ಹಂತದ ಹೋರಾಟಗಳನ್ನು ನಾವು ಮಾಡಿ ಸರ್ಕಾರದ ಮಟ್ಟದಲ್ಲಿ ನಿಗಮದ ಮಟ್ಟದಲ್ಲಿ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡಿ ಕಾರ್ಮಿಕರಿಗೆ ಉದ್ಯೋಗದ ಭದ್ರತೆಗಾಗಿ ಏನೇನು ಮಾಡಬೇಕಾಗಿತ್ತು ಆ ಎಲ್ಲ ಒಂದು ಕೆಲಸನ ಮುಗಿಸೋದ್ರ ಮೂಲಕ ನಾವು ಪುನಃ ಕೆಲಸಕ್ಕೆ ಹೋಗ್ತೀವಿ. ನಮ್ಮನ್ನು ತುಂಗಭದ್ರಾ ನೀರಾವರಿ ನಿಗಮದ ಅಧಿಕಾರಿಗಳು ನಮ್ಮನ್ನು ಕೆಲಸಕ್ಕೆ ತಗೊಳ್ತಾರೆ, ಸರ್ಕಾರದ ನಿರ್ದೇಶನ ಇದೆ, MD ಅವರ ಅನುಮೋದನೆ ಇದೆ, ಎಲ್ಲ ಇದೆ ಅಂತೇಳಿ ನಾವು ಭಾವಿಸಿದಾಗ ಅವರು ಪುನಃ ನಮ್ಮ ಕಾರ್ಮಿಕರನ್ನ ಕೆಲಸದಿಂದ ತೆಗೆಯುವಂಥ ಒಂದು ಸಮಯ ಬಂತು. ಅವಾಗ ನಾವು ಅದನ್ನು ಮನಗಂಡು ನಾವು ನಮ್ಮ ಸಂಘಟನೆ ವತಿಯಿಂದ AICCTU ನೇತೃತ್ವದಲ್ಲಿ ನಾವು ಕಾರ್ಮಿಕ ನ್ಯಾಯಾಲಯಕ್ಕೆ ನಾವು ಮೊರೆ ಹೋಗಬೇಕಾಯಿತು. ಯಾಕಂದ್ರೆ ಸರ್ಕಾರದ ನಿರ್ದೇಶನ ಇದೆ, ನಮ್ಮ ಅನುಮತಿ ಇಲ್ಲಾರ್ದ ಯಾವುದೇ ಕಾರ್ಮಿಕರು ತೆಗಿಬಾರದು ಅಂತೇಳಿ ಅದನ್ನ MD ಅವರು ಕೆಳಗಿನಿಂದ ಮೇಲೆವರೆಗೂ ಅಂದ್ರೆ ನಾವು ಈ ಒಂದು ಪ್ರೆಸ್ ನೋಟಲ್ಲಿ ಬರೆದಿದ್ದೀವಿ. ಕಿರಿಯ ಅಭಿಯಂತರದಿಂದ ಹಿಡಿದು ಮುಖ್ಯ ಅಭಿಯಂತರವರೆಗೂ ಕೂಡ ಸರ್ಕಾರಕ್ಕೆ ವರದಿನ ಸಲ್ಲಿಸಿದ್ದಾರೆ. ಈ ಕಾರ್ಮಿಕರಿಗೆ ವರ್ಷ ಪೂರ್ತಿ ನಿರಂತರ ಕೆಲಸ ಇದೆ. ಅನುದಾನನೂ ಹೊಸ ಹೆಚ್ಚುವರಿ ಅನುದಾನನೂ ಬೇಕಾಗಿಲ್ಲ. ಮತ್ತೆ ಪುನಃ ಇವರಿಗೆ ಕೆಲಸ ಕೊಡೋದ್ರಿಂದ ನಮಗೆ ನಿಗಮದ ವಿವಿಧ ಕೆಲಸಗಳಿಗೆ ಕೊಡ್ತಾ ಇದ್ದೀವಿ. ಸೀಟು, ಜಂಗಲ್ಲು, ಇತರೆ ಕಾಮಗಾರಿಗಳಿಗೆ ಖರ್ಚು ವೆಚ್ಚ ಮಾಡತಕ್ಕಂಥ ಅನುದಾನದಲ್ಲಿ ಕೂಡ ಹೆಚ್ಚಿನ ಅನುದಾನ ಉಳಿತಾಯ ಮಾಡಬಹುದು ಅಂತೇಳಿ ಈ ನೀರಾವರಿ ವಲಯದ ಎಲ್ಲ ಅಧಿಕಾರಿಗಳು ವರದಿ ಮಾಡಿದ್ದಾರೆ. ಆ ವರದಿ ಪ್ರಕಾರ ಸರ್ಕಾರದ ನಿರ್ದೇಶನದಂತೆ ಇವರು ಕೆಲಸ ಕೊಡಬಹುದು ಅಂತೇಳಿ ಎಲ್ಲರ ವರದಿ ಮೇಲೆ ಮುಖ್ಯ ಇಂಜಿನಿಯರ್ ಅವರು ಜನವರಿ 2, 2025ರಂದು MD ಅವರಿಗೆ ಪತ್ರವನ್ನು ಕೊಡ್ತಾರೆ, ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ಅದಕ್ಕೆ 19/7/2025ರಂದು MD ಅವರು ಸ್ಪಷ್ಟವಾದ ಒಂದು ಅನುಮೋದನನ್ನ ಕೊಡ್ತಾರೆ ನಮ್ಮ ಕಾರ್ಮಿಕ ಸಂಬಂಧಪಟ್ಟ. ಅದರಲ್ಲಿ ಏನು ಹೇಳ್ತಾರೆ ಅಂದ್ರೆ ಅವರು ನೀವು ಆಡಿಟ್ ಆಕ್ಷೇಪಣೆ ಆಗದಂತೆ ಅವರಿಗೆ ಕೆಲಸದಲ್ಲಿ ಮುಂದುವರಿಸಿ ಅವ್ರಿಗೆ ಕೆಲಸ ಕೊಡಿ ಅಂತ ಹೇಳ್ತಾರೆ. ಆಡಿಟ್ ಆಕ್ಷೇಪಣೆ ಮಾಡಲಾರ್ದಂಗೆ ಅಂದ್ರೆ ಅದರಲ್ಲಿ ಏನು ಟೆಂಡರ್ನಲ್ಲಿ ಕೆಲವು ಷರತ್ತುಗಳು ಇರ್ತಾವೆ, ಅದನ್ನ ನೀರಿದ್ದಾಗ ನೀರು ನಿರ್ವಹಣೆ, ನೀರಿಲ್ದಾಗ ಈ ಒಂದು ಸೀಟು, ಜಂಗಲ್, ಇತರೆ ಕೆಲಸಗಳಿಗೆ ಕಾರ್ಮಿಕರು ಬಳಸ್ಕೊಳ್ತೀವಿ ಅನ್ನೋ ಒಂದು ಷರತ್ತನ್ನ ಒಂದು ಇದರಲ್ಲಿ ಇಟ್ಕೊಂಡು ನೀವು ಕೊಡ್ರಿ ಅಂತ ಹೇಳ್ತಾರೆ. ಬಟ್ ಇದೆಲ್ಲರೂ ನಾವು 4-5 ವರ್ಷಗಳ ಕಾಲ ಸಂಪೂರ್ಣವಾಗಿ ಎಲ್ಲ ವರದಿಗಳನ್ನು ಏನೇನು ಮಾಡಬೇಕು ಸರ್ಕಾರ ಮಾಡೋದಿಲ್ಲ ಎಲ್ಲ ಮಾಡಿದ್ವಿ. ಅನುಮೋದನೆ ಆಗಿ ಬಂದರೂ ಕೂಡ ಅಧಿಕಾರಿಗಳು ನಮ್ಮನ್ನು ಇದು ಮಾಡಲಾರ್ದೆ ನಾವು ನ್ಯಾಯಾಲಯದ ಮೊರೆ ಹೋಗಿ ಇವತ್ತು ನಾವು ನ್ಯಾಯಾಲಯದ ಮೂಲಕ ಆದೇಶಗಳನ್ನು ತಗೊಂಡು ಇವತ್ತು ನಾವು ಕೆಲಸದಲ್ಲಿ ಮುಂದುವರೆದಿವಿ. ಹೋರಾಟಕ್ಕೆ ನಮ್ಮನ್ನೇನು ನೀವು ಬದಲಾವಣೆ ಮಾಡಿದಿರಲ್ಲ, ಆ ಬದಲಾವಣೆಯನ್ನು ಬಿಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಈ ಹಕ್ಕೊತ್ತಾಯ ಸಮಾವೇಶ ಇಟ್ಕೊಂಡಿದ್ದೀವಿ. ನಾವು ನ್ಯಾಯಯುತವಾಗಿ ಕೇಳ್ತಾ ಇದ್ದೀವಿ. ನಮ್ಮ ನ್ಯಾಯಸಮ್ಮತವಾಗಿರ್ತಕ್ಕಂಥ ನಮ್ಮ ಕಾರ್ಮಿಕರ ಹಕ್ಕುಗಳನ್ನು ನೀವು ರಕ್ಷಣೆ ಮಾಡ್ತಿಲ್ಲ, ಅದನ್ನು ರಕ್ಷಣೆ ಮಾಡಬೇಕು. ನಮಗೆ ನ್ಯಾಯಸಮ್ಮತವಾಗಿರ್ತಕ್ಕಂಥ ನಿರಂತರ ಕೆಲಸ. ಇವತ್ತು ತುಂಗಭದ್ರಾ ನೀರಾವರಿ ಯೋಜನೆ ಇದೆಯಲ್ಲ, ಇದು ಶಾಶ್ವತ ಯೋಜನೆ. ಅದರಲ್ಲಿ 1818 ಕಾರ್ಮಿಕರನ್ನ ಕೆಲಸಕ್ಕೆ ತಗೋಬೇಕು ಅನ್ನೋದು ಕೂಡ ಅದು ಕೂಡ ಕಾಯಂ ಕೆಲಸಗಾರರೇ 1818 ಇದ್ದಾರೆ.
ಇವತ್ತು 1531 ಜನ ಕಾರ್ಮಿಕರು ಗುತ್ತಿಗೆ ಆಧಾರದ ಮೇಲೆ, ಅಂದ್ರೆ ಸರಾಸರಿ ಈ ಒಂದು ತುಂಗಭದ್ರಾ ಡ್ಯಾಮ್ನಲ್ಲಿ ಕೆಲಸ ಮಾಡ್ತಕ್ಕಂಥ 92% ಕೆಲಸ ಮಾಡ್ತಕ್ಕಂಥವ್ರು ಗುತ್ತಿಗೆ ಕಾರ್ಮಿಕರು. ಅದು ನಮ್ಮ ಕಾರ್ಮಿಕರು. ಅವರಿಗೆ ಉದ್ಯೋಗದ ಭದ್ರತೆ ಇಲ್ಲ, ಅವರಿಗೆ ಸರಿಯಾದ ಕನಿಷ್ಠ ವೇತನ ಇಲ್ಲ, ಅವರು ಬದುಕುವ ವೇತನ ಇಲ್ಲ, ಅವ್ರಿಗೆ ಯಾವುದೇ PFಗಳು ಸರಿಯಾಗಿ ಪಾವತಿ ಆಗ್ತಿಲ್ಲ. ಇವೆಲ್ಲ ಇದ್ದಾಗಲೂ ಕೂಡ ನಾವು ಕೇಳಿದ್ದು ಒಂದೇ ಕಂಡೀಷನ್, ಅವರಿಗೆ ನೀವು ನಮಗೆ ಕೆಲಸ ಕೊಡಿ, ನಮಗೆ ಉದ್ಯೋಗದ ಭದ್ರತೆ ಕೊಡ ಅಂತ ಕೇಳಿದ್ರೆ ಇವತ್ತೆಲ್ಲನೂ ಇದ್ದಾಗಲೂ ನಾವು ಈಗ ನಮ್ಮ ಸಂಘದ ಪರವಾಗಿ ಎಲ್ಲ ಅಧಿಕಾರಿಗಳನ್ನು ಮನವೊಲಿಸುವಂತೆ ನಾವೇನು ಆದೇಶನ ಮಾಡಿಸಿದ್ದೀವಿ. ಅದನ್ನ ಆದೇಶನ ನೀರಾವರಿ ನಿಗಮದವರು ಪಾಲಿಸಬೇಕು, ಸರ್ಕಾರದ ಒಂದು ನಿರ್ದೇಶನನ ಜಾರಿಗೊಳಿಸಬೇಕು. ಇವತ್ತು ನಾವು ತುಂಗಭದ್ರಾ ನೀರಾವರಿಯ ಮ್ಯಾನುವಲ್ ಏನಿದೆಯಲ್ಲ, ಆ ಮ್ಯಾನುವಲ್ ಪ್ರಕಾರ ನಮ್ಮ ಕಾರ್ಮಿಕರು ಕೆಲಸದಲ್ಲಿ ನಿರಂತರ ಮುಂದುವರಿಸಬೇಕು. ಆ ಒಂದು ಇದನ್ನಿಟ್ಕೊಂಡು ನಾವು ಬಹಳ ಮುಖ್ಯವಾಗಿ, ಇಲ್ಲ ಎಲ್ಲ ಕಡೆಗಿನ್ನೂ ನೀರಾವರಿ ಇದೆ ಅಂತ ಹೇಳ್ತಾರೆ. ಎಲ್ಲ ಕಡೆ ನೀರಾವರಿ ಇರೋದು ಬೇರೆ. ರಾಜ್ಯದ ಅತಿ ದೊಡ್ಡ ನೀರಾವರಿ ಪ್ರದೇಶ ಅಂದ್ರೆ ನಮ್ಮ ತುಂಗಭದ್ರಾ ನೀರಾವರಿ ಪ್ರದೇಶ ಆಗಿದೆ. ಆ ಒಂದು ಜಲಾಶಯದಿಂದ ಏನು ಮಾಡ್ತಾ ಇದೀವಿ ಅದು ಬಹಳ ಮುಖ್ಯವಾಗಿ 371J ವ್ಯಾಪ್ತಿಗೆ ಒಳಪಡ್ತೀವಿ. ನಮ್ಗೆ ಉದ್ಯೋಗ ಸಮಸ್ಯೆ ಇದೆ, ನಾವು ಬಹಳ ಹಿಂದುಳಿದಿದ್ದೀವಿ. ನಮ್ಗೆ ಇವೆಲ್ಲನೂ ಮಾನದಂಡಗಳನ್ನಾಗಿ ಇಟ್ಕೊಂಡು ನಾವು ಈ ಭಾಗದವರೇ ಇದ್ದೀವಿ. ನಾವು ಈ ಒಂದು 370J ಅಡಿಯಲ್ಲಿ ನಾವು ಕೂಡ ಕೆಲಸ ಮಾಡ್ತಿದ್ದೀವಿ. ನಮ್ಮೆಲ್ಲರನ್ನು ಕೂಡ ನಿರಂತರ ಕೆಲಸ, ಕಾಯಂ ಕೆಲಸಗಾರರನ್ನು ನಮ್ಮನ್ನು ಪರಿಗಣಿಸಬೇಕು ಅನ್ನೋದು ಈ ಒಂದು ಸಮಾವೇಶದ ಮೂಲಕ ಒತ್ತಾಯ ಮಾಡ್ತೀವಿ. ಬಹಳ ಮುಖ್ಯವಾಗಿ ಈಗಾಗಲೇ ನಾವು ಈ ಸಮಾವೇಶದ ಬಗ್ಗೆ ಮುಖ್ಯ ಅಭಿಯಂತರರಿಗೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ, ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿಗಳಿಗೆ, ಜಿಲ್ಲೆಯ ಕಾಂಗ್ರೆಸ್ ಶಾಸಕರುಗಳಿಗೆ, ಬಿಜೆಪಿ ಶಾಸಕರುಗಳಿಗೆ, ಎಲ್ಲರಿಗೂ ಕೂಡ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಎಲ್ಲ ಹಂತದಲ್ಲಿ ನಾವು ಪತ್ರವನ್ನು ಕೊಟ್ಟಿದ್ದೀವಿ. ಈ ಸಮಾವೇಶಕ್ಕೆ ತಾವೆಲ್ಲರೂ ಬರಬೇಕು, ನಮ್ಮ ಹಕ್ಕೊತ್ತಾಯ ಪತ್ರವನ್ನು ಸ್ವೀಕರಿಸಬೇಕು. ಸರ್ಕಾರದ ಮಟ್ಟದಲ್ಲಿ ನಮ್ಮ ನ್ಯಾಯಸಮ್ಮತವಾಗಿರ್ತಕ್ಕಂಥ ನಾವು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಅಧಿಕಾರಿಗಳನ್ನೇ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಮಾವೇಶನ ತಾವು ನಿರ್ಲಕ್ಷಿಸಿದೆ ನಮಗೆ ಹೋರಾಟ ಮತ್ತೆ ಪುನಃ ಅನಿವಾರ್ಯ ಆಗ್ತದ. ಈ ಹಿಂದಿನಂತ ಹೋರಾಟಗಳು ಆಗಂಗಿಲ್ಲ. ಈ ಸರಿ ಹೋರಾಟ ಬಹಳ ನಾವು ಅಂತಿಮ ಹಂತದಲ್ಲಿದ್ದೀವಿ. ನಾವೆಲ್ಲ ದಣಿದಿದ್ದೀವಿ, ಹೋರಾಟ ಮಾಡಿದ್ದೀವಿ. ನಾವೆಲ್ಲ ಕೆಲಸದಿಂದ ತೆಗೆದು ವೇತನ ಇಲ್ಲದೆ 6 ತಿಂಗಳ ವೇತನ ಇಲ್ಲ ಅಂದ್ರೂ ತಡ್ಕೊಂಡಿದ್ದೀವಿ. ಬಟ್ ನಮ್ಗೆ ಈಗಲೂ ನೀವು ಇದೇ ರೀತಿ ನಿಮ್ಮ ಒಂದು ನಿರ್ಲಕ್ಷ್ಯ ಧೋರಣೆ ಮುಂದುವರಿಸಿದ್ರೆ, ನಮ್ಮ ಸಮಾವೇಶನ ನೀವು ನಿರ್ಲಕ್ಷ್ಯ ಮಾಡಿದ್ರೆ, ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಹೋರಾಟಕ್ಕೆ ಇಡಬೇಕಾಗ್ತದೆ, ರೋಡಿಗೆ ಇಳಿಬೇಕಾಗ್ತದೆ ಅನ್ನೋ ಒಂದು ಇದನ್ನು ಇದು ಮಾಡ್ತೀವಿ. ಈ ಒಂದು ಕಾರಣಕ್ಕೆ ಎಲ್ಲ ಅಧಿಕಾರಿಗಳು ಈ ಒಂದು ಸಮಾವೇಶದ ಸ್ಥಳಕ್ಕೆ ಬಂದು ನಮ್ಮ ಹಕ್ಕೊತ್ತಾಯ ಪತ್ರವನ್ನು ಸ್ವೀಕರಿಸಬೇಕು, ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಕಾರ್ಮಿಕರ ಹಕ್ಕೊತ್ತಾಯ ಸಮಾವೇಶದಲ್ಲಿ ಮುಖ್ಯ ಕಾರ್ಮಿಕ ಮಾಜಿ ಸಚಿವರಾದಂಥ SK ಕಾಂತಾ ಅವರು ಈ ಸಮಾವೇಶನ ಉದ್ಘಾಟಿಸಿ ಮಾತನಾಡಲಿದ್ದಾರೆ. ಅದರ ಜೊತೆಗೆ AICCTUನ ರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ಕ್ಲಿಫ್ಟನ್ ಡಿ ಉಜೋರಿಯೋ ಅವರು ಹೈಕೋರ್ಟಿನ ಕಾರ್ಮಿಕ ಖ್ಯಾತ ವಕೀಲರು. ಅದೇ ರೀತಿಯಾಗಿ AICCTU ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೈತ್ರಿ ಕೃಷ್ಣನ್ ಅವರು ಕೂಡ ಹೈಕೋರ್ಟಿನ ಪ್ರಮುಖ ಕಾರ್ಮಿಕ ಖ್ಯಾತ ವಕೀಲರು. ಅವರು ಈ ಸಮಾವೇಶದ ಕುರಿತು ಮಾತಾಡಲಿದ್ದಾರೆ. ಈಗಾಗಲೇ ನೀರಾವರಿ ಕಾರ್ಮಿಕರನ್ನ ಈಗಾಗಲೇ ತಮಗೂ ಗೇಟ್ ರಿಪೇರಿ ಹೆಸರಿನಲ್ಲಿ ಇವತ್ತು ನೀರು ಬಂದಾಗಿದೆ. ಆ ಹೆಸರಿನಲ್ಲಿ ಇವತ್ತು ಕಾರ್ಮಿಕರನ್ನ ಕೆಲಸದಿಂದ ತೆಗೆಯುವಂಥ ಎಲ್ಲ ಹುನ್ನಾರದ ವಿರುದ್ಧ, ಎಸ್ಪೆಷಲಿ ತುಂಗಭದ್ರಾ ಕಾರ್ಮಿಕರ ಸಂಘಟನೆ ಅದು ಒಂದು ಇಂಡಿಪೆಂಡೆಂಟ್ ಸಂಘಟನೆ ಆಗಿತ್ತು. ಈಗ AICCTU ಜೊತೆಗೆ ಅಪಿಲೇಷನ್ ಆದಮೇಲೆ ನಾವು ಕಾರ್ಮಿಕ ಇಲಾಖೆಗೆ DLC ಉಪ ಕಾರ್ಮಿಕ ಆಯುಕ್ತರ ಮುಂದೆ ಕೇಸ್ ಹಾಕೋದ್ರ ಮೂಲಕ ಅಲ್ಲಿ 4 ಕನ್ಸಲೇಷನ್ ಅಲ್ಲಿ ಸಂಧಾನ ಸಭೆ ಮಾಡೋದ್ರ ಮೂಲಕ ನೀರಾವರಿಯ ಟಾಪ್ ಲೆವೆಲ್ ಹೈಯರ್ ಅಧಿಕಾರಿಗಳನ್ನು ಒಳಗೊಂಡು AWಗಳು, CE ಮತ್ತು SC ಎಲ್ಲ ಅಧಿಕಾರಿಗಳು 4 ಸುತ್ತಿನ ಮಾತುಕತೆ ಆದಮೇಲೆ ಯಾವುದೇ ಕಾರಣಕ್ಕೂ ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಕೂಡದು ಎಂಬ ಆದೇಶವನ್ನ ಇವತ್ತು ಮಾಡಿದ್ದಾರೆ ಕಾರ್ಮಿಕ ಇಲಾಖೆ ಉಪ ಕಾರ್ಮಿಕ ಆಯುಕ್ತರು. ಆ ಆದೇಶದ ಅನ್ವಯ ಕಾರ್ಮಿಕರು ಇವತ್ತು ಕೆಲಸದಲ್ಲಿ ಮುಂದುವರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಮಿಕರಿಗಾಗಲೇ ಕೆಲವೊಂದು ಉಪ ವಿಭಾಗದಲ್ಲಿ 4 ತಿಂಗಳಿಂದ ವೇತನ ಆಗಿಲ್ಲ. ಈಗ
ಈಗಾಗಲೇ ವೇತನ ಸಂಬಂಧಪಟ್ಟಂಗ ಕಾರ್ಮಿಕ ವ್ಯಾಪ್ತಿಗೆ ಬರುವಂತ ಕಾರ್ಮಿಕರ ಕಾಯ್ದೆಯಲ್ಲಿ ವ್ಯಾಪ್ತಿಗೆ ಬರುವಂತ ಪೇಮೆಂಟ್ ಆಫ್ ಪೇ ಕಾಯ್ದೆಯಲ್ಲಿ ಇವತ್ತು ನಾವು ಕೇಸನ್ನ ದಾಖಲೆ ಮಾಡಿದ್ದೀವಿ. ಈಗಾಗಲೇ ರಾಜಿ ಸಂಧಾನ ಸಭೆಗಳು ನಡೆದಿದೆ, ವಿಚಾರಣೆ ಹಂತದಲ್ಲಿದೆ. ಈಗಾಗಲೇ 4 ಆರ್ಡರ್ ಆಗಿದೆ. ಆರ್ಡರ್ನ ಈಗ ನಮ್ಮ ಕೈಯಲ್ಲಿ ಕೊಟ್ಟಿಲ್ಲ, ಅದು ಹೋರಾಟವನ್ನು ಮುಂದುವರಿಸಿದ್ದೀವಿ. ಸರ್ಕಾರ ಮತ್ತು ಎಸ್ಪೆಷಲಿ ನೀರಾವರಿ ಇಲಾಖೆಯ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ಈ ಸಮಾವೇಶದ ಏನು ಪ್ರಮುಖ ಒತ್ತಾಯಗಳು ಏನಿದೆ, ಕಾರ್ಮಿಕರನ್ನ ಸತತ 25 ವರ್ಷದಿಂದ ಏನು ಕೆಲಸ ಮಾಡಿದ್ದಾರೆ ಅವ್ರನ್ನ ಉದ್ಯೋಗದ ಕಾಯಂ ಕಾರ್ಮಿಕರಾಗಿ ಪರಿಗಣಿಸಬೇಕೆಂದು ಪ್ರಮುಖ ಉದ್ದೇಶ. ಅದ್ರ ಜೊತೆಗೆ ಬದುಕುವ ವೇತನ, ಕನಿಷ್ಠ ವೇತನ 42,000 ಕೇಳ್ತಾ ಇದೆ. ಸರ್ಕಾರ ಒಂದ್ ಕಡೆ ಫಿಕ್ಸ್ ಮಾಡಿದೆ, ಒಬ್ಬ ಕಾರ್ಮಿಕರ ಬದುಕಬೇಕಾದ್ರೆ ಇಷ್ಟು ವೇತನ ಕೊಡಬೇಕಂತ ಸರ್ಕಾರದ ವರದಿಗಳು ಹೇಳ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರದ ವರದಿಗಳೇನಿದೆ ಕಡಾಖಂಡಿತವಾಗಿ ಜಾರಿ ಮಾಡುವಂತ ಸರ್ಕಾರದ ಕರ್ತವ್ಯ. ಹಂಗಾಗಿ ಬಂಧುಗಳೇ, ಈ ಕಾರ್ಯಕ್ರಮ ಬಹಳ ದೊಡ್ಡ ರೀತಿಯಲ್ಲಿ ಈ ಕಾರ್ಯಕ್ರಮ ನಾವು ಸಂಘಟಿಸಿದ್ವಿ. ಪ್ರತಿಯೊಬ್ಬ ನಮ್ಮ ಮಾಧ್ಯಮ ಸ್ನೇಹಿತರು ಈ ಸುದ್ದಿನ ಬಿತ್ತರಿಸೋದ್ರ ಮೂಲಕ ನಮ್ಮ ಸಂಘಟನೆ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. 10 ಪ್ರಕರಣಗಳು ವೇತನಕ್ಕಾಗಿ ಹೋರಾಟ ಮಾಡಲಿಲ್ಲ, ವೇತನಕ್ಕಾಗಿ ನಾವು ಕೇಸ್ ಹಾಕಿದ್ವಿ. 10 ಪ್ರಕರಣಗಳು ಈಗಾಗಲೇ ನಡೀತಿದ್ದಾವೆ. ಈಗ ಇದಕ್ಕೂ ಕೂಡ ಐಡಿಯಾ ಆಗ್ತಾಯಿಲ್ಲ, ನಮ್ಮನ್ನ ಕೆಲಸದಲ್ಲಿ ನಿರಂತರ ಮುಂದುವರಿಸಬೇಕಾದ್ರೂ ಕೂಡ ಇನ್ನೂ ಪ್ರಕರಣ ವಿಚಾರಣೆ